ಇನ್ನು ಮೂಡಾ ಕೇಸ್ನ ವಿಚಾರ ಈಗಾಗಲೇ ಇಲ್ಲಿವರೆಗೂ ಏನೆಲ್ಲ ಆಗಿದೆ ಅನ್ನೋದನ್ನ ತಾವು ಗಮನಿಸಿದ್ದೀರಿ. ಒಂದು ರೀತಿ ಸಿದ್ದರಾಮಯ್ಯ ಅವರಿಗೆ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ ಈ ಮೂಡಾ ಕೇಸ್ ಮಗ್ಗಲ ಮುಳ್ಳಾಗಿದೆ. ಒಂದು ಬಿಟ್ಟೆನೆಂದರೂ ಬಿಡದಿ ಮಾಯೆ ಅನ್ನುವಂತಹ ಪರಿಸ್ಥಿತಿ ಸಿದ್ದರಾಮಯ್ಯ ಅವರಿಗೆ ನಿರ್ಮಾಣ ಆಗಿದೆ. ಸ್ನೇಹಮಯಿ ಕೃಷ್ಣ ಅವರು ಕಾನೂನು ಹೋರಾಟಕ್ಕೆ ಮುಂದಾಗಿದ್ದಾರೆ. ಅದಕ್ಕೆ ಕಾನೂನು ನೆರವನ್ನ ನೀಡ್ತೀವಿ ಅಂತ ಬಿಜೆಪಿ ಹೇಳಿದೆ. ಈಗಾಗಲೇ ಸುಪ್ರೀಂ ಕೋರ್ಟ್ ಅಲ್ಲಿ ಇದನ್ನ ಚಾಲೆಂಜ್ ಮಾಡೋದಕ್ಕೆ ಸ್ನೇಹಮಯಿ ಕೃಷ್ಣ ಅವರು ಮುಂದಾಗಿದ್ದಾರೆ. ಇಡಿ ತನಿಖಾ ವರದಿಯನ್ನ ಆಧರಿಸಿ ಸಿಬಿಐ ಎಂಟ್ರಿ ಕೊಡಬೇಕು ಅನ್ನುವಂಥದ್ದು ಸ್ನೇಹಮಯಿ ಕೃಷ್ಣ ಅವರ ಮನವಿ. ಸ್ನೇಹಮಯಿ ಕೃಷ್ಣ ಅವರು ಅರ್ಜಿಯನ್ನು ಕೂಡ ಈ ಬಗ್ಗೆ ಹಾಕಿದ್ದಾರೆ. ಈ ಬಗ್ಗೆ ಕಾನೂನು ನೆರವನ್ನ ನೀಡ್ತೀವಿ, ನಾವು ಅವ್ರ ಜೊತೆಗೆ ಇರ್ತೀವಿ ಅನ್ನೋಂಥ ಮಾತನ್ನ ಶ್ರೀವತ್ಸ ಅವರು ಹೇಳಿದ್ದಾರೆ. ಬಿಜೆಪಿಯ ಶಾಸಕರು ರಿಪಬ್ಲಿಕ್ ಕನ್ನಡಕ್ಕೆ ಮಾತಾಡಿದ್ದಾರೆ. ಶ್ರೀವತ್ಸ ಅವರು ನಾಗೇಂದ್ರ ಬಾಬು ಏನ್ ಹೇಳಿದ್ದಾರೆ ನೋಡೋಣ. ಮೂಡ ವಿಚಾರ ಸಂಬಂಧಪಟ್ಟಂತೆ ಲೋಕಾಯುಕ್ತ ಸಿದ್ದರಾಮಯ್ಯ ಸಂಬಂಧಪಟ್ಟಂತೆ ಬಿ ರಿಪೋರ್ಟ್ ಕೊಟ್ಟಿರೋ ನಂತರ ದೂರುದಾರ ಸ್ನೇಹಮಯಿ ಕೃಷ್ಣವರೀಗ ಹೈಕೋರ್ಟ್ಗೆ ಸಿಬಿಐ ಕೋರಿ ಹಾಕಿದ್ದಾರೆ. ಈಗ ಏನ್ ಮುಂದೆ ನಡೆ ಏನು, ಅಥವಾ ಏನು ಇದು ಏನು ಕಂಪ್ಲೀಟ್ ಆಗಿ ಸಿದ್ದರಾಮಯ್ಯದಿಂದ ಪಾರ ಆಗ್ತಾರ, ಅಥವಾ ಏನು ಸಿಬಿಐ ಬಿ ರಿಪೋರ್ಟ್ ಇದಾಗುತ್ತಾ? ಲೋಕಾಯುಕ್ತದ ಬಿ ರಿಪೋರ್ಟ್ ಚಾಲೆಂಜ್ ಆಗುತ್ತೆ. ಯಾಕಂದ್ರೆ ಯಾವ ಅಬ್ಸರ್ವೇಷನ್ಸ್ ನಾಗಪ್ರಸನ್ನ ಸರ್ ಅವರು ಮಾಡಿದ್ರು, ಹೈಕೋರ್ಟಿನ ನ್ಯಾಯಮೂರ್ತಿಗಳು ಮಾಡಿದ್ರು, ಅದರ ವಿರುದ್ಧವಾಗಿ ಕೊಟ್ಟಿರೋದೇನಾದ್ರೂ ತೀರ್ಪು ಹೊರಗೆ ಬಂದ್ರೆ, ಅಂದ್ರೆ ಏನ್ ಲೋಕಾಯುಕ್ತ ರಿಪೋರ್ಟ್ ಅವರ ಅಬ್ಸರ್ವೇಷನ್ಸ್ ಅನ್ನು ಮೀರಿ ಇವರು ಅವರನ್ನ ನಿರಪರಾಧಿಗಳು ಮಾಡಿದ್ರೆ ಕ್ವಶನ್ ಮಾಡಲೇಬೇಕಾಗತ್ತೆ. ಯಾಕಂದ್ರೆ 42 ಗಂಟೆಗಳ ಕಾಲ ವಾದ ನಡೆದಿರೋದು. ಅವರ ಎದುರುಗಡೆ ಇದನ್ನ ತನಿಖೆ ಕೊಡ್ಬೇಕಾ ಬೇಡವಾ ಅಂತ ವಾದ ಮಾಡಿದ ನಂತರ ತನಿಖೆ ಕೊಟ್ಟಿರೋದು. ತನಿಖೆ ಕೊಟ್ಟ ಮೇಲೆ ನಾಗಪ್ರಸನ್ನ ಅವರ ಅಬ್ಸರ್ವೇಷನ್ ಅನ್ನ ಇವರು ಧಿಕ್ಕರಿಸ್ತಾರೆ ಅಂದ್ರೆ ಹೇಗಾಗುತ್ತೆ? ಆ ಅಬ್ಸರ್ವೇಷನ್ ತಕ್ಕಂತೆನೇ ತನಿಖೆ ಮಾಡಬೇಕು. ಇವ್ರು ಹೇಳ್ತಾರೆ A1 ನಿಂದ A4 ನಾವು ತನಿಖೆ ಮಾಡಿದೀವಿ. ಇವತ್ತವರೆಗೂ A2 ಎಲ್ಲಿ ಮಾಡಿದ್ದಾರೆ ಅಂತ ಹೇಳಿಲ್ವಲ್ಲ. ಇನ್ನು ಮೂಡಾ ಕೇಸ್ನ ವಿಚಾರ ಈಗಾಗಲೇ ಇಲ್ಲಿವರೆಗೂ ಏನೆಲ್ಲ ಆಗಿದೆ ಅನ್ನೋದನ್ನ ತಾವು ಗಮನಿಸಿದ್ದೀರಿ. ಒಂದು ರೀತಿ ಸಿದ್ದರಾಮಯ್ಯ ಅವರಿಗೆ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ ಈ ಮೂಡಾ ಕೇಸ್ ಮಗ್ಗಲ ಮುಳ್ಳಾಗಿದೆ. ಒಂದು ಬಿಟ್ಟೆನೆಂದರೂ ಬಿಡದಿ ಮಾಯೆ ಅನ್ನುವಂತಹ ಪರಿಸ್ಥಿತಿ ಸಿದ್ದರಾಮಯ್ಯ ಅವರಿಗೆ ನಿರ್ಮಾಣ ಆಗಿದೆ. ಸ್ನೇಹಮಯಿ ಕೃಷ್ಣ ಅವರು ಕಾನೂನು ಹೋರಾಟಕ್ಕೆ ಮುಂದಾಗಿದ್ದಾರೆ. ಅದಕ್ಕೆ ಕಾನೂನು ನೆರವನ್ನ ನೀಡ್ತೀವಿ ಅಂತ ಬಿಜೆಪಿ ಹೇಳಿದೆ. ಈಗಾಗಲೇ ಸುಪ್ರೀಂ ಕೋರ್ಟ್ ಅಲ್ಲಿ ಇದನ್ನ ಚಾಲೆಂಜ್ ಮಾಡೋದಕ್ಕೆ ಸ್ನೇಹಮಯಿ ಕೃಷ್ಣ ಅವರು ಮುಂದಾಗಿದ್ದಾರೆ. ಇಡಿ ತನಿಖಾ ವರದಿಯನ್ನ ಆಧರಿಸಿ ಸಿಬಿಐ ಎಂಟ್ರಿ ಕೊಡಬೇಕು ಅನ್ನುವಂಥದ್ದು ಸ್ನೇಹಮಯಿ ಕೃಷ್ಣ ಅವರ ಮನವಿ. ಸ್ನೇಹಮಯಿ ಕೃಷ್ಣ ಅವರು ಅರ್ಜಿಯನ್ನು ಕೂಡ ಈ ಬಗ್ಗೆ ಹಾಕಿದ್ದಾರೆ. ಈ ಬಗ್ಗೆ ಕಾನೂನು ನೆರವನ್ನ ನೀಡ್ತೀವಿ, ನಾವು ಅವ್ರ ಜೊತೆಗೆ ಇರ್ತೀವಿ ಅನ್ನೋಂಥ ಮಾತನ್ನ ಶ್ರೀವತ್ಸ ಅವರು ಹೇಳಿದ್ದಾರೆ. ಬಿಜೆಪಿಯ ಶಾಸಕರು ರಿಪಬ್ಲಿಕ್ ಕನ್ನಡಕ್ಕೆ ಮಾತಾಡಿದ್ದಾರೆ. ಶ್ರೀವತ್ಸ ಅವರು ನಾಗೇಂದ್ರ ಬಾಬು ಏನ್ ಹೇಳಿದ್ದಾರೆ ನೋಡೋಣ. ಮೂಡ ವಿಚಾರ ಸಂಬಂಧಪಟ್ಟಂತೆ ಲೋಕಾಯುಕ್ತ ಸಿದ್ದರಾಮಯ್ಯ ಸಂಬಂಧಪಟ್ಟಂತೆ ಬಿ ರಿಪೋರ್ಟ್ ಕೊಟ್ಟಿರೋ ನಂತರ ದೂರುದಾರ ಸ್ನೇಹಮಯಿ ಕೃಷ್ಣವರೀಗ ಹೈಕೋರ್ಟ್ಗೆ ಸಿಬಿಐ ಕೋರಿ ಹಾಕಿದ್ದಾರೆ. ಈಗ ಏನ್ ಮುಂದೆ ನಡೆ ಏನು, ಅಥವಾ ಏನು ಇದು ಏನು ಕಂಪ್ಲೀಟ್ ಆಗಿ ಸಿದ್ದರಾಮಯ್ಯದಿಂದ ಪಾರ ಆಗ್ತಾರ, ಅಥವಾ ಏನು ಸಿಬಿಐ ಬಿ ರಿಪೋರ್ಟ್ ಇದಾಗುತ್ತಾ? ಲೋಕಾಯುಕ್ತದ ಬಿ ರಿಪೋರ್ಟ್ ಚಾಲೆಂಜ್ ಆಗುತ್ತೆ. ಯಾಕಂದ್ರೆ ಯಾವ ಅಬ್ಸರ್ವೇಷನ್ಸ್ ನಾಗಪ್ರಸನ್ನ ಸರ್ ಅವರು ಮಾಡಿದ್ರು, ಹೈಕೋರ್ಟಿನ ನ್ಯಾಯಮೂರ್ತಿಗಳು ಮಾಡಿದ್ರು, ಅದರ ವಿರುದ್ಧವಾಗಿ ಕೊಟ್ಟಿರೋದೇನಾದ್ರೂ ತೀರ್ಪು ಹೊರಗೆ ಬಂದ್ರೆ, ಅಂದ್ರೆ ಏನ್ ಲೋಕಾಯುಕ್ತ ರಿಪೋರ್ಟ್ ಅವರ ಅಬ್ಸರ್ವೇಷನ್ಸ್ ಅನ್ನು ಮೀರಿ ಇವರು ಅವರನ್ನ ನಿರಪರಾಧಿಗಳು ಮಾಡಿದ್ರೆ ಕ್ವಶನ್ ಮಾಡಲೇಬೇಕಾಗತ್ತೆ. ಯಾಕಂದ್ರೆ 42 ಗಂಟೆಗಳ ಕಾಲ ವಾದ ನಡೆದಿರೋದು. ಅವರ ಎದುರುಗಡೆ ಇದನ್ನ ತನಿಖೆ ಕೊಡ್ಬೇಕಾ ಬೇಡವಾ ಅಂತ ವಾದ ಮಾಡಿದ ನಂತರ ತನಿಖೆ ಕೊಟ್ಟಿರೋದು. ತನಿಖೆ ಕೊಟ್ಟ ಮೇಲೆ ನಾಗಪ್ರಸನ್ನ ಅವರ ಅಬ್ಸರ್ವೇಷನ್ ಅನ್ನ ಇವರು ಧಿಕ್ಕರಿಸ್ತಾರೆ ಅಂದ್ರೆ ಹೇಗಾಗುತ್ತೆ? ಆ ಅಬ್ಸರ್ವೇಷನ್ ತಕ್ಕಂತೆನೇ ತನಿಖೆ ಮಾಡಬೇಕು. ಇವ್ರು ಹೇಳ್ತಾರೆ A1 ನಿಂದ A4 ನಾವು ತನಿಖೆ ಮಾಡಿದೀವಿ. ಇವತ್ತವರೆಗೂ A2 ಎಲ್ಲಿ ಮಾಡಿದ್ದಾರೆ ಅಂತ ಹೇಳಿಲ್ವಲ್ಲ. ಇನ್ನು ಮೂಡಾ ಕೇಸ್ನ ವಿಚಾರ ಈಗಾಗಲೇ ಇಲ್ಲಿವರೆಗೂ ಏನೆಲ್ಲ ಆಗಿದೆ ಅನ್ನೋದನ್ನ ತಾವು ಗಮನಿಸಿದ್ದೀರಿ. ಒಂದು ರೀತಿ ಸಿದ್ದರಾಮಯ್ಯ ಅವರಿಗೆ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ ಈ ಮೂಡಾ ಕೇಸ್ ಮಗ್ಗಲ ಮುಳ್ಳಾಗಿದೆ. ಒಂದು ಬಿಟ್ಟೆನೆಂದರೂ ಬಿಡದಿ ಮಾಯೆ ಅನ್ನುವಂತಹ ಪರಿಸ್ಥಿತಿ ಸಿದ್ದರಾಮಯ್ಯ ಅವರಿಗೆ ನಿರ್ಮಾಣ ಆಗಿದೆ. ಸ್ನೇಹಮಯಿ ಕೃಷ್ಣ ಅವರು ಕಾನೂನು ಹೋರಾಟಕ್ಕೆ ಮುಂದಾಗಿದ್ದಾರೆ. ಅದಕ್ಕೆ ಕಾನೂನು ನೆರವನ್ನ ನೀಡ್ತೀವಿ ಅಂತ ಬಿಜೆಪಿ ಹೇಳಿದೆ. ಈಗಾಗಲೇ ಸುಪ್ರೀಂ ಕೋರ್ಟ್ ಅಲ್ಲಿ ಇದನ್ನ ಚಾಲೆಂಜ್ ಮಾಡೋದಕ್ಕೆ ಸ್ನೇಹಮಯಿ ಕೃಷ್ಣ ಅವರು ಮುಂದಾಗಿದ್ದಾರೆ. ಇಡಿ ತನಿಖಾ ವರದಿಯನ್ನ ಆಧರಿಸಿ ಸಿಬಿಐ ಎಂಟ್ರಿ ಕೊಡಬೇಕು ಅನ್ನುವಂಥದ್ದು ಸ್ನೇಹಮಯಿ ಕೃಷ್ಣ ಅವರ ಮನವಿ. ಸ್ನೇಹಮಯಿ ಕೃಷ್ಣ ಅವರು ಅರ್ಜಿಯನ್ನು ಕೂಡ ಈ ಬಗ್ಗೆ ಹಾಕಿದ್ದಾರೆ. ಈ ಬಗ್ಗೆ ಕಾನೂನು ನೆರವನ್ನ ನೀಡ್ತೀವಿ, ನಾವು ಅವ್ರ ಜೊತೆಗೆ ಇರ್ತೀವಿ ಅನ್ನೋಂಥ ಮಾತನ್ನ
ಶ್ರೀವತ್ಸ್ ಅವರು ಹೇಳಿದ್ದಾರೆ, ಬಿಜೆಪಿಯ ಶಾಸಕರು ರಿಪಬ್ಲಿಕ್ ಕನ್ನಡಕ್ಕೆ ಮಾತಾಡಿದ್ದಾರೆ. ಶ್ರೀವತ್ಸ್ ಅವರು, ನಾಗೇಂದ್ರ ಬಾಬು ಏನ್ ಹೇಳಿದ್ದಾರೆ ನೋಡೋಣ. ಮೂಡ ವಿಚಾರ ಸಂಬಂಧಪಟ್ಟಂತೆ ಲೋಕಾಯುಕ್ತ ಸಿದ್ದರಾಮಯ್ಯ ಸಂಬಂಧಪಟ್ಟಂತೆ ಬಿ ರಿಪೋರ್ಟ್ ಕೊಟ್ಟಿರೋ ನಂತರ ದೂರುದಾರ ಸ್ನೇಹ ಕೃಷ್ಣರಿಗೆ ಹೈಕೋರ್ಟ್ಗೆ ಸಿಬಿಐ ಕೋರಿ ಹಾಕಿದ್ದಾರೆ. ಈಗ ಏನ್ ಮುಂದೆ ನಡೆ ಏನು ಅಥವಾ ಏನು ಇದು ಏನು ಕಂಪ್ಲೀಟ್ ಆಗಿ ಸಿದ್ದರಾಮಯ್ಯದಿಂದ ಪಾರ ಆಗ್ತಾರ ಅಥವಾ ಏನು ಸಿಬಿಐ ಬಿ ರಿಪೋರ್ಟ್ ಇದಾಗುತ್ತಾ? ಇಲ್ಲ, ಲೋಕಾಯುಕ್ತದ ಬಿ ರಿಪೋರ್ಟ್ ಚಾಲೆಂಜ್ ಆಗುತ್ತೆ. ಯಾಕಂದ್ರೆ ಯಾವ ಅಬ್ಸರ್ವೇಷನ್ಸ್ ನಾಗಪ್ರಸನ್ನ ಸರ್ ಅವರು ಮಾಡಿದ್ರು, ಹೈಕೋರ್ಟಿನ ನ್ಯಾಯಮೂರ್ತಿಗಳು ಮಾಡಿದ್ರು, ಅದರ ವಿರುದ್ಧವಾಗಿ ಕೊಟ್ಟಿರೋದೇನಾದ್ರೂ ತೀರ್ಪು ಹೊರಗೆ ಬಂದ್ರೆ, ಅಂದ್ರೆ ಏನ್ ಲೋಕಾಯುಕ್ತ ರಿಪೋರ್ಟ್ ಅವರ ಅಬ್ಸರ್ವೇಷನ್ಸ್ ಅನ್ನು ಮೀರಿ ಇವರು ಅವರನ್ನ ನಿರಪರಾಧಿಗಳು ಮಾಡಿದ್ರೆ ಕ್ವಶನ್ ಮಾಡಲೇಬೇಕಾಗತ್ತೆ. ಯಾಕಂದ್ರೆ 42 ಗಂಟೆಗಳ ಕಾಲ ವಾದ ನಡೆದಿರೋದು, ಅವರ ಎದುರುಗಡೆ ಇದನ್ನ ತನಿಖೆ ಕೊಡ್ಬೇಕಾ ಬೇಡವಾ ಅಂತ ವಾದ ಮಾಡಿದ ನಂತರ ತನಿಖೆ ಕೊಟ್ಟಿರೋದು. ತನಿಖೆ ಕೊಟ್ಟ ಮೇಲೆ ನಾಗಪ್ರಸನ್ನ ಅವರ ಅಬ್ಸರ್ವೇಷನ್ ಇವರು ಧಿಕ್ಕರಿಸ್ತಾರೆ ಅಂದ್ರೆ ಹೇಗಾಗುತ್ತೆ? ಆ ಅಬ್ಸರ್ವೇಷನ್ ತಕ್ಕಂತೆನೆ ತನಿಖೆ ಮಾಡಬೇಕು ಇವ್ರು ಹೇಳ್ತಾರೆ A1 ನಿಂದ A4 ನಾವು ತನಿಖೆ ಮಾಡಿದೀವಿ. ಇವತ್ತವರೆಗೂ A2 ಎಲ್ಲಿ ಮಾಡಿದ್ದಾರೆ ಅಂತ ಹೇಳಿಲ್ವಲ್ಲ. ಇನ್ನು ಮೂಡಾ ಕೇಸ್ನ ವಿಚಾರ ಈಗಾಗಲೇ ಇಲ್ಲಿವರೆಗೂ ಏನೆಲ್ಲ ಆಗಿದೆ ಅನ್ನೋದನ್ನ ತಾವು ಗಮನಿಸಿದ್ದೀರಿ. ಒಂದ್ ರೀತಿ ಸಿದ್ದರಾಮಯ್ಯ ಅವ್ರಿಗೆ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ ಈ ಮೂಡಾ ಕೇಸ್ ಮಗ್ಗಲ ಮುಳ್ಳಾಗಿದೆ. ಒಂದು ಬಿಟ್ಟೆನೆಂದರೂ ಬಿಡದಿ ಮಾಯೆ ಅನ್ನುವಂತಹ ಪರಿಸ್ಥಿತಿ ಸಿದ್ದರಾಮಯ್ಯ ಅವರಿಗೆ ನಿರ್ಮಾಣ ಆಗಿದೆ. ಸ್ನೇಹಮಯಿ ಕೃಷ್ಣ ಅವರು ಕಾನೂನು ಹೋರಾಟಕ್ಕೆ ಮುಂದಾಗಿದ್ದಾರೆ. ಅದಕ್ಕೆ ಕಾನೂನು ನೆರವನ್ನ ನೀಡ್ತೀವಿ ಅಂತ ಬಿಜೆಪಿ ಹೇಳಿದೆ. ಈಗಾಗಲೇ ಸುಪ್ರೀಂ ಕೋರ್ಟ್ ಅಲ್ಲಿ ಇದನ್ನ ಚಾಲೆಂಜ್ ಮಾಡೋದಕ್ಕೆ ಸ್ನೇಹಮಯಿ ಕೃಷ್ಣ ಅವರು ಮುಂದಾಗಿದ್ದಾರೆ. ಇಡಿ ತನಿಖಾ ವರದಿಯನ್ನ ಆಧರಿಸಿ ಸಿಬಿಐ ಎಂಟ್ರಿ ಕೊಡಬೇಕು ಅನ್ನುವಂಥದ್ದು ಸ್ನೇಹಮಯಿ ಕೃಷ್ಣ ಅವರ ಮನವಿ. ಸ್ನೇಹಮಯಿ ಕೃಷ್ಣ ಅವರು ಅರ್ಜಿಯನ್ನು ಕೂಡ ಈ ಬಗ್ಗೆ ಹಾಕಿದ್ದಾರೆ. ಈ ಬಗ್ಗೆ ಕಾನೂನು ನೆರವನ್ನ ನೀಡ್ತೀವಿ, ನಾವು ಅವ್ರ ಜೊತೆಗೆ ಇರ್ತೀವಿ ಅನ್ನುವಂತ ಮಾತನ್ನ ಶ್ರೀವತ್ಸ್ ಅವರು ಹೇಳಿದ್ದಾರೆ. ಬಿಜೆಪಿಯ ಶಾಸಕರು ರಿಪಬ್ಲಿಕ್ ಕನ್ನಡಕ್ಕೆ ಮಾತಾಡಿದ್ದಾರೆ. ಶ್ರೀವತ್ಸ್ ಅವರು, ನಾಗೇಂದ್ರ ಬಾಬು ಏನ್ ಹೇಳಿದ್ದಾರೆ ನೋಡೋಣ. ಮೂಡ ವಿಚಾರ ಸಂಬಂಧಪಟ್ಟಂತೆ ಲೋಕಾಯುಕ್ತ ಸಿದ್ದರಾಮಯ್ಯ ಸಂಬಂಧಪಟ್ಟಂತೆ ಬಿ ರಿಪೋರ್ಟ್ ಕೊಟ್ಟಿರೋ ನಂತರ ದೂರುದಾರ ಸ್ನೇಹ ಕೃಷ್ಣರಿಗೆ ಹೈಕೋರ್ಟ್ಗೆ ಸಿಬಿಐ ಕೋರಿ ಹಾಕಿದ್ದಾರೆ. ಈಗ ಏನ್ ಮುಂದೆ ನಡೆ ಏನು ಅಥವಾ ಏನು ಇದು ಏನು ಕಂಪ್ಲೀಟ್ ಆಗಿ ಸಿದ್ದರಾಮಯ್ಯದಿಂದ ಪಾರ ಆಗ್ತಾರ ಅಥವಾ ಏನು ಸಿಬಿಐ ಬಿ ರಿಪೋರ್ಟ್ ಇದಾಗುತ್ತಾ? ಇಲ್ಲ, ಲೋಕಾಯುಕ್ತದ ಬಿ ರಿಪೋರ್ಟ್ ಚಾಲೆಂಜ್ ಆಗುತ್ತೆ. ಯಾಕಂದ್ರೆ ಯಾವ ಅಬ್ಸರ್ವೇಷನ್ಸ್ ನಾಗಪ್ರಸನ್ನ ಸರ್ ಅವರು ಮಾಡಿದ್ರು, ಹೈಕೋರ್ಟಿನ ನ್ಯಾಯಮೂರ್ತಿಗಳು ಮಾಡಿದ್ರು, ಅದರ ವಿರುದ್ಧವಾಗಿ ಕೊಟ್ಟಿರೋದೇನಾದ್ರೂ ತೀರ್ಪು ಹೊರಗೆ ಬಂದ್ರೆ, ಅಂದ್ರೆ ಏನ್ ಲೋಕಾಯುಕ್ತ ರಿಪೋರ್ಟ್ ಅವರ ಅಬ್ಸರ್ವೇಷನ್ಸ್ ಅನ್ನು ಮೀರಿ ಇವರು ಅವರನ್ನ ನಿರಪರಾಧಿಗಳು ಮಾಡಿದ್ರೆ ಕ್ವಶನ್ ಮಾಡಲೇಬೇಕಾಗತ್ತೆ. ಯಾಕಂದ್ರೆ 42 ಗಂಟೆಗಳ ಕಾಲ ವಾದ ನಡೆದಿರೋದು, ಅವರ ಎದುರುಗಡೆ ಇದನ್ನ ತನಿಖೆ ಕೊಡ್ಬೇಕಾ ಬೇಡವಾ ಅಂತ ವಾದ ಮಾಡಿದ ನಂತರ ತನಿಖೆ ಕೊಟ್ಟಿರೋದು. ತನಿಖೆ ಕೊಟ್ಟ ಮೇಲೆ ನಾಗಪ್ರಸನ್ನ ಅವರ ಅಬ್ಸರ್ವೇಷನ್ ಇವರು ಧಿಕ್ಕರಿಸ್ತಾರೆ ಅಂದ್ರೆ ಹೇಗಾಗುತ್ತೆ? ಆ ಅಬ್ಸರ್ವೇಷನ್ ತಕ್ಕಂತೆನೆ ತನಿಖೆ ಮಾಡಬೇಕು ಇವ್ರು ಹೇಳ್ತಾರೆ A1 ನಿಂದ A4 ನಾವು ತನಿಖೆ ಮಾಡಿದೀವಿ. ಇವತ್ತವರೆಗೂ A2 ಎಲ್ಲಿ ಮಾಡಿದ್ದಾರೆ ಅಂತ ಹೇಳಿಲ್ವಲ್ಲ.